ಮಳೆ ಬಂದಾಗ ಒಂದಿಷ್ಟು ಸಮಸ್ಯೆನ ಎದುರಿಸ್ತೀರಿ. ರೋಡ್ ಅಲ್ಲಿ ಮರ ಎಲ್ಲ ಬೀಳುತ್ತೆ. ಸೊ ಏನಂತೀರಿ ಇದಕ್ಕೆ ಅಂತ? ಅದಕ್ಕೆ ನಾವು ಏನ್ ಮಾಡಕ್ಕಾಗ್ತದೆ, ದೇವ್ರ ದುಃಖರ ಅದು. ಬಚಾಸ್ಕೊಂತಾರೆ, ಜೀವನ ಮಾಡೋರು ಜೀವನ ಮಾಡ್ತಾರೆ. ಈಗ ಮಳೆಗೆ, ಬಿಸಿಲಿಗೆ, ಗಾಳಿಗೆ ಅದೆಲ್ಲ ದೇವ್ರ ಕೈ ಒಳಗೇನೆ ಇರೋದು. ನಾವು ಹೆಂಗಾಗ್ತದೆ ಹಂಗೆ ತಡ್ಕೊಂಡು ಹೋಗ್ತಾ ಇರ್ಬೇಕು. ಇದು ಇದು ಮಿನಿಸ್ಟರ್ಗಳದು ಲೆಕ್ಕ ನೋಡಿದ್ರೆ ಅವ್ರವ್ರೇ ಜಗಳ ಮಾಡ್ತಾ ಇದಾರೆ. ನನ್ಗೆ ಓಡ್ಬೇಕು, ನಾನೇ ಗೆಲ್ಲಿಬೇಕು, ನೀನೇ ಗೆಲ್ಲಿಬೇಕು ಅಂತ ಅವ್ರವ್ರೇ ಜಗಳ ಮಾಡ್ತಾರೆ. ಈಗ ನಮ್ಗೆಲ್ ನೋಡ್ತಾರೆ ಹೇಳಿ? ನಮ್ಗೆಲ್ಲ ಇದು ನೋಡೋದಿಲ್ಲ. ಹೌದು, ಬಡವರು ಉಳಿತಾ ಇದಾರ ಅಂದ್ರೆ ನಾವು ಕಮಾಸ್ತಾ ಇದ್ದೀವಿ, ರೋಡ್ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ. ಅವ್ರು ಎಲ್ಲಿ ಕೊಡ್ತಾ ಇದಾರ ನಮ್ಗೆ? ಬರೇ ನಮ್ಮ ಮನೆಗೆ 25 ವರ್ಷದಿಂದ ನಾನು ಕೊಳೆ ಹಾಕಕ್ಕೆ ಹೇಳ್ತಾ ಇದ್ದೀನಿ. MLA ಗಳಿಗೆ, ಮುಸ್ಲಿಂ ಅಸೋಸಿಯೇಷನ್ಗೆ ಎಲ್ಲಾರ್ಗೆ ಹೇಳಿದೀವಿ. ಅವ್ರು ಕೇಳಿದ್ರೆ ಅವರು ಓಕೆ ಮಾಡವ್ರೆ. ನಮ್ದು ಆಡಿಟರ್ ಅದು ಏನ್ ಹೇಳೋದು, ಕಾರ್ಪೊರೇಷನ್ ಅವರು ಓಕೆ ಮಾಡವ್ರೆ, MLA ಓಕೆ ಮಾಡವ್ರೆ. ಅದು ಪ್ರಿಪರೇಟರ್ ಏನ್ ಹೇಳೋದು, ಅದು ಆ ಏರಿಯಾದು ಅವ್ರಿಗೆ ಹೋಗಿ ಹೇಳಿದ್ರೆ ಮುಸ್ಲಿಮ್ಸ್ ಅವ್ರಿಗೆ ಕೊಡೋದಿಲ್ಲ, ಇವ್ರಿಗೆ ಕೊಡೋದಿಲ್ಲ, ಅವ್ರಿಗೆ ಕೊಡೋದಿಲ್ಲ, ನಾವು ಹಾಕೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು 25 ವರ್ಷದಿಂದ ಹಂಗೆ ಬಿದ್ದಿದ್ದೀವಿ. ನೀರಿಲ್ಲ, ಏನಿಲ್ಲ. ಕೊಳೆ, ಕಾರ್ಪೊರೇಷನ್ ಕೊಳೆ ಒಂದು 100 ಫೀಟ್ ವರೆಗೂ ಇದೆ ರೋಡ್ ಒಳಗೆ. ಅಲ್ಲಿಂದ ನಾವು ಪೈಪ್ಗಳು ಹಾಕಿ ಕಷ್ಟ ಬಿದ್ದು ವಯಸ್ಸಾದವರು, ವೀಕ್ನೆಸ್ ಆಗಿರೋರು ಎಲ್ಲ ಅಲ್ಲಿಂದಾನೇ ಹಿಡಿತಾ ಇದಾರೆ ನೀರು. ನಾವು ಇರೋದು ಯಶವಂತಪುರ ಗಾಯತ್ರಿ ದೇವಸ್ಥಾನ ಹತ್ರ ಇರೋದು. ಈಗ ಅದೇ 25 ವರ್ಷದಿಂದ ಹಾಕ್ಲಿಲ್ಲ ಅಂದ್ರೆ ಈಗ ಇನ್ನೇನ್ ಮಾಡ್ತಾರೆ ಅವರು?